ಎಲ್ಲರಿಗೂ ನಮಸ್ಕಾರ. HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ IQSC ವಿಶೇಷ ಉಪನ್ಯಾಸ ಸರಣಿಯ ಮಾಲಿಕೆಯಲ್ಲಿ ಇವತ್ತು ಕನ್ನಡ ವಿಭಾಗದಿಂದ ಬಹುತ್ವದ ನೆಲೆಗಳು ಅನ್ನುವಂತಹ ವಿಚಾರವನ್ನು ಕುರಿತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಕೇಂದ್ರ ವ್ಯಕ್ತಿ ಮತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರತಕ್ಕಂಥವರು ಡಾಕ್ಟರ್ ದಾದಾಪೀರ್ ನವಿಲೇಹಾಳ್ ಅನ್ನುವಂಥವ್ರು. ಬಹುಶಃ ವಿದ್ಯಾರ್ಥಿಗಳು ಪತ್ರಿಕೆ, ಅದರಲ್ಲೂ ದಿನಪತ್ರಿಕೆಯನ್ನು, ಪ್ರಜಾವಾಣಿ ಪತ್ರಿಕೆಯನ್ನು ಓದುವ ಅಭ್ಯಾಸ ಇತ್ತು ಅಂತಂದರೆ ಇವರ ಅಂಕಣವನ್ನು ನೀವು ನೋಡ್ತಾ ಇರ್ತೀರ. ದಾದಾಪೀರ್ ನವಿಲೇಹಾಳ್ ಅನ್ನುವಂಥವರ ಅಂಕಣವನ್ನು ನೀವು ಗಮನಿಸ್ತಾ ಇರ್ತೀರ. ಭಾಳ ಸರಳವಾದಂಥ ವಿಚಾರಗಳ ಮೂಲಕ ಗಂಭೀರವಾದಂಥ ವಿಚಾರದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂತಹ ಅವರ ಆ ಒಂದು ಬರಹ ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂಥದ್ದು. ಭಾಳ ಪ್ರಸಿದ್ಧಿಯನ್ನು ಕೂಡ ಪ್ರಜಾವಾಣಿಯಲ್ಲಿ ಪಡೆದಿರ್ತಕ್ಕಂಥದ್ದು ಅವರ ಆ ಅಂಕಣದ ಬರಹಗಳು. ನೀವೆಲ್ಲರೂ ಕೂಡ ಅದನ್ನು ಓದಬೇಕು. ಓದೋದ್ರ ಮೂಲಕ ಇನ್ನಷ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮೊದಲ ಮಾತನ್ನು ನಾನು ನಿಮಗೆ ಹೇಳ್ತಾ, ಡಾಕ್ಟರ್ ದಾದಾಪೀರ್ ನವಿಲೇಹಾಳ್ ಚನ್ನಗಿರಿ ತಾಲೂಕಿನ ನವಿಲೇಹಾಳ್ ಅನ್ನುವಂಥ ಗ್ರಾಮದಲ್ಲಿ 1964ರಲ್ಲಿ ಜನಿಸಿದಂಥವರು. ಇವರು 2004ರಲ್ಲಿ ಕರ್ನಾಟಕದ ಪಿಂಜಾರರು ಅನ್ನುವಂತಹ ಒಂದು ಸಂಶೋಧನಾ ಕೃತಿಗೆ PhD ಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾನಿಲಯದಿಂದ ಪಡ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಪ್ರಾಧ್ಯಾಪಕರಾಗಿ, ಪ್ರೀತಿಯ ಮೇಷ್ಟ್ರಾಗಿ ಸುಮಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂಥವ್ರು. ಸಾಹಿತ್ಯ, ಜನಪದ, ಕಲೆ ಮತ್ತು ಸಿನಿಮಾ ಹೀಗೆ ಅನೇಕ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಿಚಾರಗಳನ್ನು, ತಮ್ಮ ಅಭಿವ್ಯಕ್ತಿಗಳನ್ನು ತಮ್ಮ ವಿಚಾರ ಸಂಕಿರಣಗಳ ಮೂಲಕ, ಭಾಷಣಗಳ ಮೂಲಕ ಅಭಿವ್ಯಕ್ತಿಸ್ಕೊಂಡು ಬರ್ತಾ ಇರತಕ್ಕಂಥ ಕನ್ನಡದ ಈ ಸಂದರ್ಭದಲ್ಲಿ ಮಹತ್ವದ ಒಬ್ಬ ಸಂಶೋಧಕರಿಗಿಂತ ಹೆಚ್ಚಾಗಿ ಒಬ್ಬ ಚಿಂತಕರಾಗಿ ನಾವು ಅವರನ್ನು ಇವತ್ತು ಗುರುತಿಸ್ಬೋದಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ದಾದಾಪೀರ್ ನವಿಲೇಹಾಳ್ ಕೂಡ ಒಬ್ಬರು ಅನ್ನುವಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅವರು ಪಿಂಜಾರ ಸಂಸ್ಕೃತಿಯನ್ನು ಕುರಿತಾದಂತೆ, ಹಾಗೆ ಕುರು ಮಾಮರ ಸಂಸ್ಕೃತಿ, ಕನ್ನಡ ಸಿರಿ, ಸಾಹಿತ್ಯ ಸಂವರ್ಧನೆ, ಕನ್ನಡ ಲೋಕ ಈ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡದ ಮನಸ್ಸುಗಳ ಬಗ್ಗೆ, ಮಾನವೀಯತೆಯ ಬಗ್ಗೆ, ಇವತ್ತಿನ ಸಂದರ್ಭದಲ್ಲಿ ಏನು ಮನುಷ್ಯತ್ವ ಅನ್ನುವಂಥದ್ದೇ ನಾಶವಾಗ್ತಾ ಇರತಕ್ಕಂತಹ, ಬೇರೆ ಏಕ ಸಂಸ್ಕೃತಿಯ ಕಡೆಗೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಹುತ್ವವನ್ನು ಕುರಿತು ಮಾತಾಡ್ತಾ ಇರತಕ್ಕಂಥ ವ್ಯಕ್ತಿಗಳಲ್ಲಿ ದಾದಾಪೀರ್ ನವಿಲೇಹಾಳ್ ಕೂಡ ಒಬ್ಬರು ಅನ್ನುವಂಥದ್ದನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ದಾದಾಪೀರ್ ನವಿಲೇಹಾಳ್ ಅವರಿಗೆ ನಮ್ಮೆಲ್ಲರ ವತಿಯಿಂದ ಹಾಗೂ ಕಾಲೇಜಿನ ವತಿಯಿಂದ, IQS ವತಿಯಿಂದ ಹೃತ್ಪೂರ್ವಕವಾಗಿ ಇನ್ನೊಮ್ಮೆ ಸ್ವಾಗತಿಸ್ತಾ ಅವರನ್ನು ಹೀಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಅಂತೇಳಿ ಹೇಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ. ಸಂಪನ್ಮೂಲ ವ್ಯಕ್ತಿಗಳ ಕಿರುಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ ರಾಜಣ್ಣ GV ಸರ್ ಅವರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ಮುಂದುವರಿಯೋದಕ್ಕೆ ಮುಂಚೆ ಉದ್ಘಾಟಕರ ನುಡಿಯನ್ನು ಮಾತಾಡಿಸ್ಬಿಟ್ಟು, ಯಾಕಂದರೆ ಟೈಮ್ ಹಿಡಿತತೆ ಮಾತಾಡಲಿಕ್ಕೆ ಅಂಥೇಳಿ ಒಂಚೂರು ಬದಲಾವಣೆ ಮಾಡಿದ್ದೀವಿ. ಉದ್ಘಾಟಕರ ನುಡಿ ಮಾತಾಡಬೇಕಂತೇಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ದೇವಪ್ಪ ಸರಲ್ಲಿ ಕೇಳ್ಕೊಂತೀವಿ.